ಎಲ್ರು ಹೇಗಿದ್ದೀರಿ? ಇದು ನಮ್ಮ ಮನೆ ದೇವರ ಜಾತ್ರೆಯ ವಿಡಿಯೋಸ್ ಆಗಿರುತ್ತೆ. ಇದು ನೆಟ್ಟಿ ತುಂಬ ದಿವಸನೇ ಆಗಿದೆ, ವಿಡಿಯೋ ಹಾಕೋಕ್ಕಾಗಲಿಲ್ಲ. ಈಗ ಹಾಕ್ತಾ ಇದ್ದೀನಿ ನೋಡಿ. ನಮ್ಮ ಮನೆ ದೇವರ ಜಾತ್ರೆ. ಈ ಜಾತ್ರೆ ಎಲ್ಲಿ ನಡೀತಾ ಇದೆ ಅಂದರೆ ಚಿಕ್ಕಬಳ್ಳಾಪುರದ ಮಂಚನಬೇಲಿಯಲ್ಲಿ ಈ ಜಾತ್ರೆ ನಡೀತಿದೆ. ಈ ಜಾತ್ರೆ 3 ದಿನ ನಡೀತು. ಗುರುವಾರ, ಶುಕ್ರವಾರ, ಶನಿವಾರ. ಆ್ಯಕ್ಚುಲಿ ಗುರುವಾರ ಅಲ್ಲೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ನಾವು ನಮ್ಮ ಕುಟುಂಬದವರೆಲ್ಲ ಒಂದು ಜಾಗದಲ್ಲಿ ಪೂಜೆ ಮಾಡ್ತೀವಿ. ಆ ಜಾಗದಲ್ಲಿ ನಾವು ನೀಟಾಗಿ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಬರೋಣ ಅಂತ ಹೋಗಿದ್ವಿ. ಸುಮಾರು ಜನ, ಹತ್ತತ್ರ ಒಂದು ಎಷ್ಟು 1000 ಜನ ಸೇರ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ. ಇಲ್ಲಿ ಶನಿವಾರ ಅಂತೂ ಫುಲ್ಲು ನೋಡಿ, ಇಷ್ಟು ಖಾಲಿ ಇದೆಯಲ್ಲ. ಶನಿವಾರ ವೀಡಿಯೋಸು ನೀವು ಇದರಲ್ಲೇ ನೋಡ್ತೀರಾ. ಫುಲ್ ತುಂಬೋಗಿರುತ್ತೆ, ಓಡಾಡೋದಕ್ಕೂ ಜಾಗನೇ ಇರಲ್ಲ, ಅಷ್ಟು ಜನ ಸೇರಿರ್ತಾರೆ ನೋಡಿ. ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಮನೆ ದೇವರ ಒಂದು ಗುಡಿಯಾಗಿರುತ್ತೆ. ಇಲ್ಲೇ 4 ದೇವರ ಜಾತ್ರೆ ಆಗ್ತಾಯಿದೆ. ಸೀತೆ ದೇವರು, ಬೀರೆ ದೇವರು, ಆನೆ ದೇವರು ಮತ್ತು ಚೌಡೇಶ್ವರಿ, ಇಷ್ಟು 4 ದೇವರು ಜಾತ್ರೆ ಆಗುತ್ತೆ. ನೋಡಿ, ನಾವು ಈ ಜಾಗಕ್ಕೆ ಗುರುವಾರ ಹೋದ್ವಿ. ಅಲ್ಲೆಲ್ಲ ಕ್ಲೀನ್ ಮಾಡಿರ್ತಾರಲ್ವೋ, ಒಂದು ಸರಿ ನೋಡ್ಕೊಬರೋಣ ಅಂತ ಹೋದ್ವಿ. ಅಲ್ಲಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಆಗಲೇ ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಬಿಡೋಣ ಅಂತ ಹೋಗಿದ್ವಿ. ಅಲ್ಲಾಗಲೇ ಅರೇಂಜ್ಮೆಂಟ್ ಎಲ್ಲ ನೀಟ್ ಮಾಡಿ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ಸಗಣಿ ಎಲ್ಲ ಸಾರಿಸಿ ನೀಟಾಗಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಹೊರಟ್ವಿ. ಅಲ್ಲಿ ಊಟ ಹಾಕೋದಕ್ಕೆ ಏನು ಅರೇಂಜ್ಮೆಂಟ್ ಮಾಡಿದ್ದಾರೆ ಒಂದು ಸರಿ ನೋಡ್ಕೊಬರೋಣ ಅಂದ್ಬಿಟ್ಟು ನಾವು ಅಲ್ಲೇ ಮುಂದೆ ಹೋಗ್ತಾಯಿದ್ದೀವಿ. ನೋಡಿ, ಎಷ್ಟು ದೊಡ್ಡ ಗ್ರೌಂಡು ಅಂದರೆ ತುಂಬ ದೊಡ್ಡ ಗ್ರೌಂಡು. ಇಲ್ಲೇ ನೋಡಿ, ಊಟದ ಅರೇಂಜ್ಮೆಂಟ್ ಎಲ್ಲ ಇಲ್ಲಿ ಮಾಡಿದರು. ಇದು ನೋಡಿ, ನೆಕ್ಸ್ಟ್ ಡೇ ಶುಕ್ರವಾರ ನಾವೆಲ್ಲ ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೀಟಾಗೆಲ್ಲ ರೆಡಿಯಾಗಿ ಅಲ್ಲಿ ನಾವು ನಿನ್ನೆ ಹೋಗಿದ್ವಲ್ಲ ಅದೇ ಜಾಗಕ್ಕೆ ನಾಗರಕಲ್ಲಿಗೆ ನಾವು ಪೂಜೆ ಮಾಡಬೇಕು. ಮತ್ತು ಶನಿವಾರ ಹಾಕೊಳ್ಳೋ ಅಂಥ ಬಟ್ಟೆಗಳನ್ನ, ಹೊಸ ಬಟ್ಟೆಗಳನ್ನ ನಾವು ಶುಕ್ರವಾರ ನಾಗರಕಲ್ಲು ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಆ ಬಟ್ಟೆಗಳನ್ನ ಹಾಕಬೇಕು. ಅದಕ್ಕೋಸ್ಕರ ಪೂಜೆಗೋಸ್ಕರ ಅಲ್ಲೇ ಹೋಗ್ತಾಯಿದ್ವಿ. ಮತ್ತು ದೇವಸ್ಥಾನದಲ್ಲಿ ಅರ್ವಿ ಇಟ್ಟಿರ್ತೀವಿ. ಅಂದರೆ ಒಂದೊಂದು ಕುಟುಂಬದವರು ಒಂದೊಂದು ಅರ್ವಿ ಇಟ್ಕೊಂಡಿರ್ತಾರೆ. ಆ ಅರ್ವಿಯಲ್ಲಿ ಪೊಂಗಲ್ಗೆ ಬೇಕಾಗುವಂಥ ವಸ್ತುಗಳನ್ನ ಅದರೊಳಗಡೆ ಹಾಕಿರ್ತಾರೆ. ನಾವು ಅಲ್ಲಿಂದ ಪೂಜೆ ಎಲ್ಲ ಮಾಡಿಕೊಂಡು ನಂತರ ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡು ನಂತರ ಇವಾಗ ಹೋಗ್ತಾ ಇದ್ದೀವಲ್ಲ ಆ ಪ್ಲೇಸಿಗೆ ಬರ್ತೀವಿ. ಆ ಪ್ಲೇಸಿಗೆ ಬಂದು ಅವತ್ತಿನ ನೈಟು ಅಲ್ಲೇ ಒಲೆ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೇ ಸೌದೆ ಕೂಡ ಅಲ್ಲೇ ಹೊಂಚ್ಕೊಂಡು ನಾವು ಅಲ್ಲಿ ಪೊಂಗಲ್ ಮಾಡಬೇಕಾಗತ್ತೆ. ಪೊಂಗಲ್ ನೈಟ್ ಮಾಡಿಬಿಟ್ಟು ಆ ಪೊಂಗಲ್ನ ಬೆಳಗ್ಗೆ ನಾವು ಅದನ್ನು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಅಂತ ಕೊಡ್ತೀವಿ. ಮತ್ತು ಬೆಳಗ್ಗೆಗೆ ಆರತಿ ಅಂತ ಎತ್ಕೊತೀವಿ ಎಲ್ಲರೂ. ತುಂಬ ಏನು ಬಳಗದವ್ರು ಎಷ್ಟು ಜನ ಇರ್ತಾರೋ ಅಷ್ಟು ಜನ ಕೂಡ ಆರತಿ ಎಲ್ಲ ಎತ್ಕೋಬೇಕಾಗತ್ತೆ. ಅದು ಶನಿವಾರ ಆಗುತ್ತೆ. ಇದೆಲ್ಲ ನೋಡಿ, ಶುಕ್ರವಾರ ನಾವು ಸ್ವಲ್ಪ ಬೇಗ ಹೋಗ್ತಾಯಿದ್ದೀವಿ. ಸುಮಾರು ದೂರದಲ್ಲೇ ಪೊಲೀಸವರೆಲ್ಲ ಅಲ್ಲೇ ಸ್ಟಾಪ್ ಮಾಡಿದರು. ಗಾಡಿಯೆಲ್ಲ ಒಳಗಡೆ ಬಿಡ್ತಾ ಇರಲಿಲ್ಲ. ಅಲ್ಲಿಂದ ನಡ್ಕೊಬಂದ್ವಿ. ನೋಡಿ, ನಾಗರ ಪೂಜೆ ಎಲ್ಲ ಆಯಿತು. ಹಾಗೆ ನೋಡಿ, ಪೂಜೆ ಆಗ್ತಾಯಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಅರ್ವಿ ಎತ್ಕೊಳ್ಳೋದಕ್ಕೆ ಅಂತ ಹೊರಟು.
ಗುಡಿಗಳಿಗೂ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಗುಡಿಗಳೆಲ್ಲ ಸಪ್ರೇಟಾಗಿ ಇದೆ. ಅದೇ ಊರೊಳಗಡೆ ಒಂದು ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದೆ. ಅಲ್ಲಿ 4 ದೇವರು ಕೂಡ ಒಂದೇ ಸ್ಥಳದಲ್ಲಿ, ಒಂದೇ ಜಾಗದಲ್ಲಿ ಇದೆ. ಅಲ್ಲಿ ನಾವು ಯಾವಾಗಲೂ ಹೋದಾಗೆಲ್ಲ ಅಲ್ಲೇ ಹೋಗಿ ಪೂಜೆ ಮಾಡೋದು. ಈ ಥರ 8 ವರ್ಷಕ್ಕೊಂದ್ಸರಿ ಹಬ್ಬ ಆಗುತ್ತಲ್ಲ, ಆಗ ಮಾತ್ರ ನಾವು ಇಲ್ಲಿ ಬಂದು ಪೂಜೆ ಮಾಡಿಸೋದು. ನೋಡಿ ಅದೆಲ್ಲ ಆಯಿತು. ನಾವು ಇವಾಗ ಟಿಫನ್ ಮಾಡ್ಕೊಂಬರೋಣ ಅಂತ ಟಿಫನ್ ತಿನ್ನೋದಕ್ಕೆ ಹೋಗ್ತಾಯಿದ್ವಿ. ಟಿಫನ್ನು ಟೊಮೊಟೊ ಬಾತು ಮತ್ತು ಕೇಸರಿ ಬಾತ್ ಮಾಡಿದರು. ಟಿಫನ್ ಎಲ್ಲ ತಿಂದ್ಕೊಂಡು ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ನಾವು ಅರ್ವಿ ಎತ್ಕೊಂಬರೋದಕ್ಕೆ ಹೋದ್ವಿ. ಅರ್ವಿ ಹೇಗೆ ಎತ್ಕೊಳ್ಳೋದು ಅಂದರೆ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತಾರೋ ಅವರೆಲ್ಲ ಅರ್ವಿ ಎತ್ಕೊಬೇಕಾಗುತ್ತೆ. ಅರ್ವಿಗೆಲ್ಲ ಪೂಜೆ ಎಲ್ಲ ಮೇಯ್ನ್ ದೊಡ್ಡವ್ರು ಯಾರು ಇರ್ತಾರೋ ಅವರು ಅರ್ವಿಗೆ, ಇದೇ ನೋಡಿ ದೇವಸ್ಥಾನ ನಾನು ಹೇಳಿದ್ದು, ಆದರೆ ಸರಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಈ ಅರ್ವಿನ ದೊಡ್ಡವರು ಅಂದರೆ ಮೇಯ್ನು ಹಿರಿಯರು ಪೂಜೆ ಎಲ್ಲ ಮಾಡ್ತಾರೆ. ಈ ಅರ್ವಿ ಒಳಗಡೆ ನಾವು ಪೊಂಗಲ್ಗೆ ಏನೇನು ಬೇಕಾಗುತ್ತೆ ಆ ಐಟಮ್ಸ್ ಎಲ್ಲ ಇದರೊಳಗಡೆ ಇಟ್ಟಿರ್ತಾರೆ. ಈ ಅರ್ವಿಗೆ ಒಂದು 5 ಜನ ಇಲ್ಲ 3 ಜನ ಪೂಜೆ ಎಲ್ಲ ಮಾಡಿಬಿಟ್ಟು ಈ ಅರ್ವಿನ ಎತ್ಕೊತೀವಿ. ಈ ಅರ್ವಿನ ಸ್ವಲ್ಪ ದೂರನೇ ಎಲ್ಲರೂ ಎಕ್ಸ್ಚೇಂಜ್ ಮಾಡ್ಕೊತಾ ಹೋಗ್ತೀವಿ. ಅಂದರೆ ಅರ್ವಿ ಎಲ್ಲರೂ ಕೂಡ ಎತ್ತಬೇಕು, ಒಬ್ಬರು ಬಿಡ್ದಿರಾಗೆ ಎಲ್ಲರೂ ಅರ್ವಿನ ಎತ್ಕೊತೀವಿ. ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಆಯಿತು, 1-2 ಕಿಲೋಮೀಟ್ರು ಏನೋ ಇರ್ಬೋದು ಅನಿಸುತ್ತೆ. ಅಲ್ಲಿಂದ ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಬಂದ್ವಿ. ತುಂಬ ಬಿಸಿಲು ಅಂದರೆ ವಿಪರೀತ ಬಿಸಿಲಿತ್ತವಾಗ. ಇಲ್ಲಿ ನೋಡಿ ಡೊಳ್ಳು ಕುಣಿತ ಅವೆಲ್ಲ ಇತ್ತು. ಯಾವುದು ಕೂಡ ನಾನು ನೀಟಾಗಿ ವೀಡಿಯೋ ಮಾಡೋದಕ್ಕಾಗಿಲ್ಲ. ಎಷ್ಟು ವೀಡಿಯೋ ಮಾಡಿದ್ದೀನೋ ಅಷ್ಟು ಹಾಕ್ತಾಯಿದ್ದೀನಿ. ನೋಡಿ ಇದೆ ಅರ್ವಿಗಳು ತುಂಬಾ ಇದೆ. ಅದು ನೀಟಾಗಿ ನಾನು ತೋರಿಸಿಲ್ಲ, ವೀಡಿಯೋಸ್ ಇತ್ತು ಅದೆಲ್ಲೋ ಮಿಸ್ ಆಗಿದೆ. ಎಷ್ಟು ಇತ್ತೋ ಅಷ್ಟು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಅರ್ವಿನ ನಾವು ನಮ್ಮ ಕುಟುಂಬದವ್ರಿಗೆ ಅಂತ ಒಂದು ಪ್ಲೇಸ್ ಇರುತ್ತೆ, ಅದನ್ನು ನಾವು ಬಿಡದಿ ಅಂತ ಹೇಳ್ತಾರಲ್ಲಿ. ಒಂದೊಂದು ಇದಕ್ಕೂ ಒಬ್ರೊಬ್ಬರು ಬಿಡದಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಜನ ಇವಾಗ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಜನ ಇದ್ದಾರೆ. ಅವರವರ ಪ್ಲೇಸಿಗೆ ಈ ಅರ್ವಿನ ತೊಗೊಂಡೋಗ್ಬೇಕು. ತೊಗೊಂಡೋಗಿ ಇಟ್ಟು ಅಂದರೆ ಶುಕ್ರವಾರ ನೈಟು ಇದೇ ಇವಾಗ ತೊಗೊಂಡೋದ್ವಲ್ಲ ಈ ಅರ್ವಿಯಲ್ಲಿ ನಾವು ಪೊಂಗಲ್ ಕೂಡ ಮಾಡಬೇಕಾಗುತ್ತೆ. ಒಲೆ ಸ್ಟವ್ಗೆ ತೊಗೊಂಡೋಗಂಗಿಲ್ಲ, ಅಲ್ಲೇ ಒಲೆ ರೆಡಿ ಮಾಡಬೇಕು. ಅಲ್ಲೇ ಮಣ್ಣು ತೆಗೆದು ಅಲ್ಲೇ ಒಲೆ ರೆಡಿ ಮಾಡ್ತಾರೆ. ಅದು ಕೂಡ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಹೋಗಿ. ಇದೇ ನಮ್ಮ ಕುಟುಂಬ. ಹೇಗಿದೆ ಈ ವಿಡಿಯೋಸ್? ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ ಇದೆಲ್ಲ ಆದಮೇಲೆ ನಾವು ಇದೆಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಹೊರಟು ಆಮೇಲೆ ತಿರ್ಗಾ ನಾವು ನೈಟು ಒಂದು 9:30 ಹಾಗೆ ನಾವು ಬಂದ್ಬಿಟ್ಟು ನೈಟೆಲ್ಲ ಅಂದರೆ 1 ಗಂಟೆ ಮೇಲೆ ಅನಿಸುತ್ತೆ, 1 ಗಂಟೆನೇ 2 ಗಂಟೆ ಮೇಲೆ ನಾವು ಪೊಂಗಲ್ ಮಾಡೋದಕ್ಕೆ ಶುರು ಮಾಡಬೇಕು. ಅಲ್ಲೇ ಒಲೆ ಎಲ್ಲ ರೆಡಿ ಮಾಡಬೇಕು. ಒಲೆ ಎಲ್ಲ ರೆಡಿ ಮಾಡಿ ಅಲ್ಲೇ ಸೌದೆ ಕೂಡ ಅಲ್ಲೇ ಎಲ್ಲ ಹೊಂಚ್ಕೊಂಡು ಅಲ್ಲೇ ಪೊಂಗಲೆಲ್ಲ ರೆಡಿ ಮಾಡ್ಕೊಬೇಕು. ನಾವು ಪೊಂಗಲೆಲ್ಲ ರೆಡಿ ಮಾಡಿ ಪೊಂಗಲೆಲ್ಲ ಆದಮೇಲೆ ನಾವು ಹತ್ತಿರ ಬೆಳಗಿನ ಜಾವ ಒಂದು 3 ಗಂಟೆನೋ 4 ಗಂಟೆನೋ ಆಗಿತ್ತು ಅನಿಸುತ್ತೆ. ಬೆಳಗಿನ ಜಾವ 4 ಗಂಟೆಗೆ ವಾಪಸ್ ಮನೆಗೆ ಹೋಗಿ ತಿರ್ಗಾ ಬೇಗ ರೆಡಿಯಾಗಿ ತಿರ್ಗಾ ಶನಿವಾರ ಪೂಜೆಗೆ, ಮೇನ್ ಪೂಜೆ ಶನಿವಾರ, ಅದಕ್ಕೆ ನಾವು ಎಲ್ಲ ರೆಡಿಯಾಗಿ ಬಂದ್ವಿ. ಇದೇ ನಮ್ಮ ಒಂದು ಫ್ಯಾಮಿಲಿ. ನೋಡಿ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದ್ದಾರೆ ಅಂದ್ಕೊತೀನಿ. ಯಾರ್ಯಾರು ಮಿಸ್ ಆಗಿದ್ದಾರೆ ಗೊತ್ತಿಲ್ಲ. ಅದಾದಮೇಲೆ ಊಟಕ್ಕೆ ಹೋದ್ವಿ. ತಿರ್ಗಾ ಟಿಫನ್ ಎಲ್ಲ ಆಯಿತು. ಊಟಕ್ಕೆ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಎಲ್ಲ ಮಾಡಿಕೊಂಡು ನೋಡಿ ಎಷ್ಟು 1000 ಜನ ಇದ್ದಾರೆ ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ.
ಊಟ ಎಲ್ಲ ಆದಮೇಲೆಲ್ಲ ಹೊಟ್ಟೆ ದೊಡ್ಡಾಯ್ತಲ್ಲ, ಇವಳು ಫೋಟೋಸ್ ಇಟ್ಕೊಳ್ಳೋಣ ಬಾ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ಕೂಗಿದ್ಲು. ಸರಿ ಫೋಟೋಸ್ ಇಟ್ಕೊಳ್ಳೋಣ ಒಂದೆರಡು ಅಂದ್ಬಿಟ್ಟು ಇಲ್ಲಿ ನಾವು ಫೋಟೋಸ್ ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ನೆಕ್ಸ್ಟು ನೋಡಿ ಇಲ್ಲಿ ಆನೆ ಎಲ್ಲ ಕರೆಸಿದ್ದಾರೆ, ಅಲ್ಲೊಂದು ಫೋಟೋಸ್ ಇಟ್ಕೊಳ್ಳೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲೂ ಕೂಡ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ನೆಕ್ಸ್ಟ್ ನೋಡ್ತಾ ಇರಿ. ಹಾಗೆ ಪೊಂಗಲ್ ಕೂಡ ಮಾಡೋದೆಲ್ಲ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಹಾಗೆ ನೋಡ್ತಾ ಹೋಗಿ. ನೋಡಿ ಇದೇ ಥರ ಎಲ್ಲ ಪೊಂಗಲ್ ಮಾಡೋದು. ಅವ್ರವ್ರ ಪ್ಲೇಸಲ್ಲಿ ಅವರವರು ಪೊಂಗಲ್ನೆಲ್ಲ ಮಾಡ್ತಾರೆ. ನಾವು ಕೂಡ ಪೊಂಗಲೆಲ್ಲ ಮಾಡಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ಬೇಗ ರೆಡಿಯಾಗಿ ಬರೋಣ, ಪೂಜೆ ಎಲ್ಲ ಬೇಗ ಆಗುತ್ತೆ ಅಂತ ಹೇಳಿದರೆ ಅದರಿಂದ ಬೇಗ ರೆಡಿಯಾಗಿ ಬರೋಣ ಅಂತ ಹೊರಟ್ವಿ. ನಾವು ಮಾರ್ನಿಂಗ್ ನೈಟ್ ಕೂಡ ನಿದ್ದೆ ಮಾಡಲಿಲ್ಲ, 1 ಅವರ್ ಏನಾರು ಅಂದ್ಕೊಂಡ್ವಿ ಅನಿಸುತ್ತೆ ಅಷ್ಟೇ. ತಿರ್ಗಿ ಮಾರ್ನಿಂಗು ಎಲ್ಲ ಎತ್ತಿ ಬೇಗ ಎಲ್ಲ ರೆಡಿ ಆದ್ವಿ. ರೆಡಿಯಾಗಿ ನಾವು ಆ ಪ್ಲೇಸಿಗೆ ಬಂದ್ವಿ. ಆ ಪ್ಲೇಸಿಗೆ ಬಂದು ಎಲ್ಲರೂ ಏನಂದರೆ ಇದಕ್ಕೆ ವೈಟ್ ಕಲರೇ ಬಟ್ಟೆನೇ ಹಾಕೋಬೇಕು ಅಂತ ಹೇಳ್ತಾರೆ. ನಾವು ಕೂಡ ಸ್ವಲ್ಪ ಸಿಲ್ವರಲ್ಲಿ ತೊಗೊಂಡಿದ್ದೆ ನಾನು, ನಮ್ಮ ಮನೆಯವ್ರು ಕೂಡ ಆಲ್ಮೋಸ್ಟ್ ವೈಟ್ ಆಲ್ಮೋಸ್ಟ್ ಅಲ್ಲೆಲ್ಲರೂ ಕೂಡ ವೈಟೇ ಹಾಕಿರ್ತಾರೆ. ಇದು 8 ವರ್ಷಕ್ಕೆ ಸರಿ ಆಗೋ ನಮ್ಮ ಮನೆ ದೇವರ ಜಾತ್ರೆ ಇದಾಗಿದೆ. ಈ ಜಾತ್ರೆಗೆ ನಮಗೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ನಾವು ಕರೆದಿರ್ತೀವಿ. ಅವರು ಕೂಡ ನಮಗೆ ಬಟ್ಟೆಗಳನ್ನ ತರ್ತಾರೆ. ಮತ್ತು ನಮಗೆ ಬಟ್ಟೆ ಮತ್ತು ಕಾಲುಂಗುರ ತವ್ರ ಮನೆಯವರೇ ಕೊಡಿಸ್ಬೇಕಾಗತ್ತೆ. ಈ ಥರ ಈ ದೇವರ ಜಾತ್ರೆಯಲ್ಲಿ ನಡೆಯುತ್ತೆ ನೋಡಿ. ಇವಾಗ ಸ್ವಲ್ಪ ಜನ ಇದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಫುಲ್ಲು ರಶ್ ಆಗಿಬಿಡುತ್ತೆ. ಬಟ್ ಆ ವಿಡಿಯೋ ಮಾಡಿದ್ದೀನೆಲ್ಲ ಗೊತ್ತಿಲ್ಲ ನೋಡಿ. ಇವಾಗೆ ಫುಲ್ ಆಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಫುಲ್ಲು ಅಲ್ಲಿ ಓಡಾಡೋಕ್ಕೆ ಕೂಡ ಜಾಗ ಇರಲ್ಲ, ಅಷ್ಟು ಜನ ತುಂಬಿರ್ತಾರೆ. ಇದಾದಮೇಲೆ ನಾನು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಅದು ವೀಡಿಯೋಸ್ ತೆಗಿಯೋಕ್ಕಾಗಲಿಲ್ಲ, ಅದು ಕಳಶ ಎತ್ಕೊಳ್ಳೋದು ಅದೆಲ್ಲ ವೀಡಿಯೋಸ್ ಇಲ್ಲ, ಅದರದ್ದೆಲ್ಲ ಫೋಟೋಸ್ ಇದೆ. ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೀಗೆ ವೀಡಿಯೋಸ್ ನಾವು ಹಾಕ್ತಾ ಹೋಗ್ತೀನಿ ನೋಡಿ. ಆಗಲೇ ಇವಾಗ ಇನ್ನೂ ತುಂಬಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಓಡಾಡೋಕ್ಕೆ ಕೂಡ ಪ್ಲೇಸ್ ಇರಲ್ಲ, ಅಷ್ಟು ಜನ ತುಂಬೋಗಿರ್ತಾರೆ. ನಿಮಗೆ ಇಲ್ಲಿ ಗಂಟ ಈ ವಿಡಿಯೋಸ್ನ ನೋಡಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ನಾನು ಫೋಟೋಸ್ನ ಆ್ಯಡ್ ಮಾಡ್ತೀನಿ. ಯಾವ್ಯಾವ ಕ್ಲಿಪ್ಪಿಂಗ್ ಹಾಕೋಕ್ಕಾಗಲಿವೋ ಆ ಫೋಟೋಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.